ಕುಡಿದು ಮತ್ತನಾದವನ ಕೈಯಲ್ಲಿನ ಮುಲ್ಲುಗೋಲು ಅವನಿಗೂ ಇತರಿಗೂ ಅಪಾಯಕಾರಿಯೇ ಆಗಿದೆ. ಆತ್ಮೀಯ ಮಿತ್ರರೇ, ದೇವರು ನಮಗೆಲ್ಲರಿಗೂ ಅನುಗ್ರಹಿಸಿದ ಈ ಅಮೂಲ್ಯವಾದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು ನಮ್ಮ ಜೀವಿತಕ್ಕೆ ಹಾಗೂ ಆತ್ಮೀಯ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ. ಮೂಢನ ಬಾಯಿಗೆ ಮಾತು ಸಿಕ್ಕಿದರೆ ಏನಾಗಬಹುದು? ದೇವರ ಎದುರಿನಲ್ಲಿ ಬುದ್ಧಿ ಸೀಮಿತದಲ್ಲಿರುವವರು ಯಾರು? ಮೂರ್ಖನಿಗೆ ಸ್ವಗೌರವವಿದೆಯೋ? ಬನ್ನಿರಿ, ಎಲ್ಲವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಕೃಪೆಯಿಂದ ನಿನ್ನ ಅನ್ಯೋನ್ಯತೆಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ನಮಗೆ ಕೊಟ್ಟಂಥ ಅಮೂಲ್ಯವಾದ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ನೀನೇ ನಮ್ಮ ಸಂಗಡ ಮಾತನಾಡು. ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನಾವು ಬಲ ಹೊಂದುತ್ತಾ ನೀನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರು ನಿನ್ನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡುವಾಗ ವಾಕ್ಯದ ಮೂಲಕ ಸಮಾಧಾನ, ಬಿಡುಗಡೆ ಹೊಂದಿಕೊಂಡು ನಿರೀಕ್ಷೆಯ ಜೀವಿತವನ್ನೇ ದಿನಾಲೂ ಜೀವಿಸುವುದಕ್ಕೆ ಸಹಾಯ ಮಾಡು. ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ನಿನ್ನ ಕೃಪೆಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು, ಆಗ ನೀನು ಹುಸಿರಿದ ಕಟ್ಟಳೆಯನ್ನು ಕೈಕೊಳ್ಳುವೆನು. ಕೀರ್ತನೆ 119:88 ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವನ್ನು ಮಾಡುತ್ತಾ ನಾವು ಅಧ್ಯಯನ ಮಾಡಿದ ಜ್ಞಾನೋಕ್ತಿಗಳ ವಿಚಾರಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಜ್ಞಾನೋಕ್ತಿಗಳು 26ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದ ಮೊದಲನೆಯ ಭಾಗದಲ್ಲಿ ಮೂಢನ ಕುರಿತಾಗಿ ಹೇಳಲ್ಪಟ್ಟಿದೆ. ಸತ್ಯವೇದದಲ್ಲಿ, ಅದರಲ್ಲೂ ವಿಶೇಷವಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಮೂಢನ ವಿಚಾರವಾಗಿ ತುಂಬ ಹೇಳಲಾಗಿದೆ. ಇದು ಮಾನಸಿಕವಾಗಿ ಕೊರತೆಯುಳ್ಳವನಲ್ಲ. ದೇವರು ಸರಳ ಮನಸ್ಸಿನ ಇಲ್ಲವೇ ಮಾನಸಿಕ ಕೊರತೆಯುಳ್ಳವನೊಡನೆ ಮಾತನಾಡುತ್ತಿಲ್ಲ. ದೇವರು ಇಲ್ಲಿ ತಿಳಿಸುವ ಮೂಢನು ಬುದ್ಧಿವಂತನೇ ಆಗಿರಬಹುದು, ಉನ್ನತ ವಿದ್ಯೆ ಪಡೆದವನೂ ಆಗಿರಬಹುದು. ದಾವೀದನು ಹೇಳಿದ್ದಾನೆ, ಕೀರ್ತನೆ 14:1 ವಚನದಲ್ಲಿ, ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ಎಂಬುದಾಗಿ. ಪ್ರಿಯರೇ, ಈ ಮೂಢನೆಂದರೆ ಸ್ವಂತ ಬುದ್ಧಿವಂತನಾಗಿದ್ದರೂ ದೇವರನ್ನು ನಂಬದ ನಾಸ್ತಿಕನು. ಮೂಢ ಎಂಬ ಶಬ್ದದ ಇಬ್ರಿಯ ಮೂಲದ ಅರ್ಥ ಬುದ್ಧಿ ಸೀಮಿತವಿಲ್ಲದವನು ಎಂಬುದಾಗಿದೆ. ದೇವರಿಲ್ಲವೆಂದು ಹೇಳುವವನು ಹೀಗೆಯೇ ಬುದ್ಧಿ ಸೀಮಿತವಿಲ್ಲದವನಾಗಿದ್ದಾನೆ. ಕೆಲವರು ಹೇಳುತ್ತಾರೆ, ಕುಟುಂಬದೊಳಗಿನವರೊಂದಿಗಿನ ವಿವಾಹ ಸಂಬಂಧಗಳಿಂದಾಗಿ ಅತಿ ಬುದ್ಧಿವಂತ ಮಕ್ಕಳೂ ಹುಟ್ಟಬಹುದು, ಅದೇ ಸಮಯದಲ್ಲಿ ಬೌದ್ಧಿಕ ಕೊರತೆಯುಳ್ಳವರು ಹುಟ್ಟಬಹುದು ಎಂದು. ದೇವಸೇವಕರಾದ ಡಾಕ್ಟರ್ ವರಾನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಮೊದಲು ಸೇವೆ ಮಾಡಿದ ಸಭೆಯಲ್ಲಿ ಇಂತಹ ವಿವಾಹವೊಂದು ನಡೆದಿತ್ತು. ಇದರಿಂದಾಗಿ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟಿದ್ದರು. ಆ ವ್ಯಕ್ತಿಗಿದ್ದ ಮಕ್ಕಳಲ್ಲಿ ಇಬ್ಬರು ಅತೀ ಬುದ್ಧಿವಂತರಾಗಿದ್ದರು. ಅವರು ಹೆಣ್ಣು ಮಕ್ಕಳು. ನಾನು ಆ ಸಭೆಗೆ ಸಭಾಪಾಲಕನಾಗಿ ಹೋದಾಗ ಅವರಿಬ್ಬರೂ ಪ್ರಾಯಸ್ಥರಾಗಿದ್ದರು. ನಾನು ಅವರಿರುವ ಪ್ರದೇಶಗಳಿಗೆ ಕೂಟ ನಡೆಸುತ್ತಿದ್ದು ಅವರು ನನ್ನನ್ನು ತಮ್ಮ ಮನೆಗೆ ಆಮಂತ್ರಿಸಿದರು. ಅವರಿಗಿಂತ ಹೆಚ್ಚು ಬುದ್ಧಿವಂತ ಸ್ತ್ರೀಯರನ್ನು ನಾನು ಆ ತನಕ ನೋಡಿರಲಿಲ್ಲ. ಅವರಿಗೆ ನನ್ನ ಕುರಿತು, ನನ್ನ ಸಭೆಯ ಕುರಿತು, ಸತ್ಯವೇದದ ಕುರಿತು, ಸಾಹಿತ್ಯ, ಸಂಗೀತ, ವರ್ತಮಾನದ ವಿಚಾರಗಳೆಲ್ಲವೂ ಚೆನ್ನಾಗಿ ತಿಳಿದಿತ್ತು. ಆದರೆ ಏನೋ ಒಂದು ಕೊರತೆಯಿತ್ತು. ನನ್ನನ್ನು ಅಲ್ಲಿಗೆ ಕರೆಕೊಂಡು ಹೋದ ಸಭಾಪಾಲಕರು ನಾನು ಆಶ್ಚರ್ಯವಾದ ಸಂಗತಿ ನೋಡಬಹುದೆಂದು ಎಚ್ಚರಿಸಿದ್ದರು. ನಾವು ಮನೆಯೊಳಗೆ ಹೋದಾಗ ಇಡೀ ಮನೆಯ ಆಸನಗಳ ಮೇಲೆಲ್ಲ ಕೋಳಿಗಳಿದ್ದವು. ನಾವು ಅವುಗಳನ್ನು ಓಡಿಸಿ ಕುಳಿತುಕೊಳ್ಳಬೇಕಾಯಿತು. ನಾವು ಕುಳಿತಿದ್ದಾಗ ಅಡುಗೆ ಮನೆಯಿಂದ ದನವೊಂದು ತಲೆ ಹೊರಹಾಕಿ ನೋಡುತ್ತಿತ್ತು. ಮಲಗುವ ಕೋಣೆಯಲ್ಲಿ ಕುದುರೆಯಿತ್ತು. ಮನೆಯಿಡೀ ಅಲ್ಲಲ್ಲಿ ಆಡು ಕುರಿಗಳು ನಡೆದಾಡುತ್ತಿದ್ದವು. ಈ ಮಹಿಳೆಯರ ಬುದ್ಧಿ ಪೂರಾ ಸೀಮಿತದಲ್ಲಿದ್ದಂತೆ ಕಾಣಲಿಲ್ಲ ಎಂಬುದೇ.
ಕರ್ತನಲ್ಲಿ ಪ್ರಿಯರೇ, ದೇವರು ಒಬ್ಬನನ್ನು ಮೂಢನೆಂದು ಕರೆಯುವುದು ಇಂಥವರನ್ನಲ್ಲ, ಆದರೆ ದೇವರನ್ನು ಬೇಕೆಂದೇ ತಿರಸ್ಕರಿಸಿದವರನ್ನು ದೇವರು ಇದನ್ನು ಬುದ್ಧಿಭ್ರಮೆಯೆಂದು ಕರೆಯುತ್ತಾನೆ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಬೇಸಿಗೆಯಲ್ಲಿ ಹಿಮ, ಸುಗ್ಗಿಯಲ್ಲಿ ಮಳೆ, ಹೇಗೋ ಮೂಢನಿಗೆ ಮಾನ ಹಾಗೆ ಸರಿಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೂರ್ಖನ ಒಂದು ಲಕ್ಷಣವೆಂದರೆ ಅವನು ತನ್ನ ಮರ್ಯಾದೆಗೆ ಕುಂದು ಬಂದರೂ ಲಕ್ಷ್ಯ ಮಾಡುವುದಿಲ್ಲ. ನಿಜವಾಗಿ ನೋಡಿದರೆ ಅವನಲ್ಲಿ ಸ್ವಗೌರವವೇ ಇರುವುದಿಲ್ಲ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕುಪ್ಪಳಿಸುತ್ತಿರುವ ಗುಬ್ಬಿಯಂತೆ, ಹಾರಾಡುವ ಬಾನಕ್ಕಿಯ ಹಾಗೆ, ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದೆ ಸಂಭವಿಸುತ್ತದೆ ಎಂದು ಹೇಳಿದ ಭವಿಷ್ಯವಾಣಿಗಳು ಎಲ್ಲವೂ ನೆರವೇರುವುದಿಲ್ಲ. ಈ ದಿನಗಳಲ್ಲಿ ಇಂಥ ಪ್ರವಾದನೆ ನುಡಿಯುವವರು ತುಂಬ ಮಂದಿ ಇರುತ್ತಾರೆ. ಮುಂದೆ ಏನು ನಡೆಯುತ್ತದೆಂದು ಅವರು ತುಂಬ ಸಂಗತಿಗಳನ್ನು ಹೇಳುತ್ತಾರೆ. ಅವುಗಳಲ್ಲಿ ಕೆಲವು ಹೇಳಿದಂತೆ ನಡೆಯಬಹುದು, ಆದರೆ ಅವರು ತಮ್ಮ ಈ ಮಾತುಗಳನ್ನು ದೇವರಿಂದ ಹೊಂದಿರುವುದಿಲ್ಲ. ಆದ್ದರಿಂದಲೇ ಅದರಲ್ಲಿ ಹೆಚ್ಚಿನವು ನೆರವೇರುವುದಿಲ್ಲ. ದೇವರ ಪ್ರವಾದಿಯ ಮಾತು ಎಂದಿಗೂ ಸುಳ್ಳಾಗದು. ಧರ್ಮೋಪದೇಶಕಾಂಡ 18ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೆ ನೋಡಿಕೊಳ್ಳಿರಿ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಕುದುರೆಗೆ ಚಬುಕು, ಕತ್ತೆಗೆ ಕಡಿವಾಣ, ಮೂಢನ ಬೆನ್ನಿಗೆ ಬೆತ್ತ ಎಂಬುದಾಗಿ. ಪ್ರಿಯರೇ, ಇದು ಒಂದು ಒಳ್ಳೆಯ ಮಾತಾಗಿದೆ. ಕುದುರೆ ಕತ್ತೆಗಳನ್ನು ಅಂಕೆಯಲ್ಲಿ ತರಬಹುದು. ಅವು ಮಾತು ಕೇಳುತ್ತವೆ. ಮೂಢನಿಗಾದರೂ ನಿಜವಾದ ಶಿಸ್ತಿನ ಶಿಕ್ಷಣದ ಅಗತ್ಯವಿದೆ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮೂಢನ ಮೂರ್ಖತನಕ್ಕೆ ಸರಿಯಾಗಿ ಉತ್ತರ ಕೊಡಬೇಡ, ನೀನು ಅವನಿಗೆ ಸಮಾನನಾದಿಯೇ. ಮೂಢನ ಮೂರ್ಖತನಕ್ಕೆ ಸರಿಯಾಗಿ ಉತ್ತರ ಕೊಡು, ತನ್ನನ್ನು ಜ್ಞಾನಿಯೆಂದು ಎಣಿಸಿಕೊಂಡಾನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಬಾಲಕನಾಗಿದ್ದಾಗ ನಮ್ಮ ಊರಿನ ನಾಸ್ತಿಕನೊಬ್ಬ ಸತ್ಯವೇದದ ಕೆಲವು ವಚನಗಳನ್ನು ತೋರಿಸಿ ಅವು ಒಂದಕ್ಕೊಂದು ವಿರೋಧದವು ಎಂದು ಹೇಳುತ್ತಿದ್ದನು. ಈ ಮೇಲಿನ 2 ವಚನಗಳನ್ನು ಅವನು ಆಗಾಗ ಹೇಳುತ್ತಿದ್ದನು, ಆದರೆ ಇದರಲ್ಲಿ ವಿರೋಧಾಭಾಸವೇನೂ ಇಲ್ಲ. ಒಬ್ಬ ಮೂರ್ಖನ ನಡತೆಗಳಲ್ಲಿನ 2 ರೀತಿಗಳನ್ನು ಮಾತ್ರ ಇಲ್ಲಿ ಹೇಳಲಾಗಿದೆ. ನಮಗೆ ಅನೇಕ ಪತ್ರಗಳು ಬರುತ್ತವೆ. ನಾವು ಕೆಲವಕ್ಕೆ ಉತ್ತರಿಸುತ್ತೇವೆ, ಕೆಲವನ್ನು ಉತ್ತರಿಸುವುದಿಲ್ಲ. ಯಾವುದಕ್ಕೆ ಉತ್ತರಿಸಬೇಕೆಂದು ನಾವೇ ನಿರ್ಧರಿಸಬೇಕಾಗುತ್ತದೆ. ನಮಗೆ ಬರುವ ಕೆಲವು ಪತ್ರಗಳು ಮೂಢರಿಂದ ಬರುತ್ತವೆಂದು ನಾವು ತಿಳಿಯುತ್ತೇವೆ. ಅಂತಹ ಕಾಗದಗಳಿಗೆ ನಾವು ಉತ್ತರಿಸಿದ್ದಲ್ಲಿ ನಮ್ಮನ್ನು ನಾವೇ ಮೂರ್ಖರನ್ನಾಗಿ ಮಾಡಿಕೊಳ್ಳುತ್ತೇವೆ. ಪ್ರಿಯ ಮಿತ್ರನೇ, ನೀನು ಮೂರ್ಖನಿಗೆ ಸರಿಯಾಗಿ ನಡೆದರೆ ನೀನೂ ಒಬ್ಬ ಮೂರ್ಖನಾಗುತ್ತಿ. ಇತ್ತೀಚೆಗೆ ನನಗೆ ಒಂದು ಅನುಭವವಾಯಿತು. ಒಬ್ಬ ಬುದ್ಧಿವಂತನಾದ ವ್ಯಕ್ತಿ, ನನ್ನ ಕುರಿತಾಗಿ ಸಂಪೂರ್ಣ ತಪ್ಪು ಅಭಿಪ್ರಾಯ ಹೊಂದಿದವನು ನನಗೆ ಪತ್ರ ಬರೆದನು. ಅವನ ಯೋಚನೆ ತಪ್ಪೆಂದು ಅವನಿಗೆ ತಿಳಿಸಲು ಆಲೋಚಿಸಿ ನಾನು ಅವನಿಗೆ ಉತ್ತರ ಬರೆದೆ. ಅದಕ್ಕೆ ಅವನು ಉತ್ತರ ಬರೆದನು: ನಾನು ಅಲ್ಲಿಯವರೆಗೆ ಅಂತಹ ಮೂಢತನದ ಕಾಗದ ಓದಿರಲಿಲ್ಲ. ನಾನು ಅವನಿಗೆ ಉತ್ತರ ಬರೆದು ನನ್ನನ್ನು ನಾನೇ ಮೂಢನನ್ನಾಗಿ ಮಾಡಿಕೊಂಡೆ. ಆದರೆ 2ನೇ ಪತ್ರಕ್ಕೆ ನಾನು ಉತ್ತರಿಸಲಿಲ್ಲ. ಈ ನನ್ನ ತೀರ್ಮಾನಕ್ಕೆ ಮೇಲಿನ 4ನೇ ವಚನವನ್ನು ಆಧಾರ ಮಾಡಿಕೊಂಡೆ. ಹೀಗೆ ನಮ್ಮೆದುರು 2 ರೀತಿಯ ಪ್ರತಿಕ್ರಿಯೆಗಳು ಇಡಲ್ಪಟ್ಟಿವೆ. ಯಾವುದನ್ನಾರಿಸಬೇಕೆಂದು ನಾವೇ ತೀರ್ಮಾನಿಸತಕ್ಕದ್ದು. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಮೂಢನ ಮೂಲಕ ಮಾತನ್ನು ಹೇಳಿ ಕಳಿಸುವವನು ತನ್ನ ಕಾಲುಗಳನ್ನು ತಾನೇ ಕಡಿದುಕೊಂಡು ಕೇಡನ್ನು ಕುಡಿಯುವವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಗ್ಯನಲ್ಲದವನ ಮುಖಾಂತರ ಸಂದೇಶ ಕಳಿಸುವುದು ದೊಡ್ಡ ತಪ್ಪಾಗಿದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 7ನೇ ವಚನ. ಅಲ್ಲಿ ಹೀಗೆ ಬರೆದದೆ: ಮೂಢನ ಬಾಯ ಜ್ಞಾನೋಕ್ತಿಯು ಜೋಲಾಡುವ ಕುಂಟಕಾಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಾತನ್ನು ಸಾಮ್ಯಗಳ ಅರ್ಥ ವಿವರಿಸುವುದಕ್ಕೂ ನಾನು ಅನ್ವಯಿಸುತ್ತೇನೆ. ಸತ್ಯವೇದದ ಕೆಲವು ಸಾಮ್ಯಗಳನ್ನು ಬುದ್ಧಿವಂತರೆನಿಸಿಕೊಂಡವರೇ ವಿವರಿಸುವ ರೀತಿ ನೋಡಿದರೆ ಮೂರ್ಖನ ಬಾಯಿಯಲ್ಲಿನ ಸಾಮ್ಯ ಎಂಬ ಅನಿಸಿಕೆ ಬರುತ್ತದೆ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಮೂಢನಿಗೆ ಕೊಡುವ ಮಾನವು
ಕವಣೆಯಲ್ಲಿಟ್ಟ ಕಲ್ಲಿನ ಹಾಗೆ ಎಂಬುದಾಗಿ. ಪ್ರಿಯರೇ, ಮೂರ್ಖನಿಗೆ ಮಾನವನ್ನು ಕೊಡುವುದೆಂದರೆ ಅವನಿಗೆ ಆಯುಧ ಕೊಟ್ಟಂತೆಯೇ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೂಢನ ಬಾಯಿಗೆ ಸಿಕ್ಕಿದ ಜ್ಞಾನೋಕ್ತಿಯು ಕುಡುಕನ ಕೈಗೆ ಸಿಕ್ಕಿದ ಮುಳ್ಳುಗೋಲಿನ ಹಾಗೆಯೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕುಡಿದು ಮತ್ತನಾದವನ ಕೈಯಲ್ಲಿನ ಮುಳ್ಳುಗೋಲು ಅವನಿಗೂ ಇತರರಿಗೂ ಅಪಾಯಕಾರಿಯಾಗಿಯೇ ಆಗಿದೆ. ಮೂರ್ಖನಾದವನು ಬೋಧಕನಾದರೆ ಹೀಗೆಯೇ ಆಗುವುದು. ಅವನು ತನಗೆ ನೋವುಂಟು ಮಾಡಿಕೊಳ್ಳುವುದಲ್ಲದೆ ಕೇಳುವವರಿಗೂ ನೋವುಂಟು ಮಾಡುತ್ತಾನೆ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೂಢರನ್ನೂ ತಿರುಗಾಡುವವರನ್ನೂ ಕೂಲಿಗೆ ಕರೆಯುವವನು ಯಾರಿಗೋ ತಗಲಲಿ ಎಂದು ಬಾಣವನ್ನು ಎಸೆಯುವವನ ಹಾಗೆ. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಳ್ಳುವ ಹಾಗೆ ಮೂಢನು ತಾನು ಮಾಡಿದ ಮೂರ್ಖತನವನ್ನೇ ಪುನಃ ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದಕ್ಕಿಂತ ಕಠಿಣ ಮಾತು ಬೇರೆ ಇರಲಾರದು. ಇದು ಅಸಹ್ಯಕರವೂ ಮನಸ್ಸಿಗೆ ಹೇಸಿಗೆ ಹುಟ್ಟಿಸುವಂತಾದೂ ಆಗಿದೆ. ಕಪಟಿಗಳ ಕುರಿತಾಗಿ ಪೇತ್ರನು ಇದೇ ಅಭಿಪ್ರಾಯವನ್ನು ತಿಳಿಸುತ್ತಾನೆ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ: ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಪ್ಪಿಹೋದ ಮಗನು ಹಂದಿಯ ಗೂಡಿನಲ್ಲಿರುವಾಗ ತಾನು ತಪ್ಪಾದ ಸ್ಥಳದಲ್ಲಿದ್ದೇನೆಂದು ತಿಳುಕೊಂಡು ಅಲ್ಲಿಂದ ತನ್ನ ಮನೆಯ ಕಡೆಗೆ ಹೊರಟನು. ಒಂದು ವೇಳೆ ಹಾಗೆ ಬರುವಾಗ ಅವನು ಒಂದು ಹಂದಿ ಮರಿಯನ್ನು ಹಿಡಿದುಕೊಂಡು ಬಂದಿದ್ದರೆ ಆ ಚಿಕ್ಕ ಹಂದಿ ಮರಿಗೆ ಅವನ ತಂದೆಯ ಮನೆ ಇಷ್ಟವಾಗುತ್ತಿರಲಿಲ್ಲ. ಅದು ಹಂದಿಗೂಡಿಗೆ ಹೋಗಲು ಕಾತರಿಸುತ್ತದೆ. ಅದರಂತೆ ಸಭೆಯೊಳಗಿರುವ ಕಪಟಿಗಳೂ ಕೂಡ ಒಂದಲ್ಲ ಒಂದು ದಿನ ಬಹಿರಂಗವಾಗುತ್ತಾರೆ. ಅನೇಕ ಇಂಥವರು ತಾವು ದೇವರ ಮಕ್ಕಳಾಗಿದ್ದೇವೆಂದು ನಟಿಸುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಸಭೆಯಲ್ಲಿ ಕಪಟಿಗಳು ತುಂಬಿರುವುದರಿಂದ ತಾನು ಸಭೆಗೆ ಸೇರುವುದಿಲ್ಲವೆಂದು ಒಬ್ಬನು ಹೇಳಿದನು. ಆಗ ನಾನು ಹೇಳಿದೆ, ಇದು ನನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ತಿಳಿಯದು. ಆದರೆ ಆ ಕಾರಣಕ್ಕಾಗಿ ನೀನು ಸಭೆಗೆ ಸೇರದಿರುವುದು ಸರಿಯಲ್ಲ. ಸಭೆಯಲ್ಲಿದ್ದು ಯಥಾರ್ಥತೆ ಏನೆಂಬುದನ್ನು ತೋರಿಸು ಎಂಬುದಾಗಿ. ಪ್ರಿಯರೇ, ನಾನು ಕಪಟಿಗಳ ಕುರಿತಾಗಿ ಸಭೆಯಲ್ಲಿ ಅನೇಕ ಸಲ ಮಾತನಾಡಿದ್ದೇನೆ. ನಾನು ಅದನ್ನು ಹೇಳಬಾರದಿತ್ತೆಂದು ಅನೇಕರು ನನಗೆ ಹೇಳುತ್ತಾರೆ. ಸತ್ಯವೇದ ಹೇಳುತ್ತದೆ, ವಿಶ್ವಾಸಿಗೆ ಭದ್ರತೆ ಇರುತ್ತದೆ, ವಿಶ್ವಾಸಿಯ ಹಾಗೆ ನಟಿಸುವವನಿಗೆ ಭದ್ರತೆ ಇರುವುದಿಲ್ಲ. ಈ ವಚನವು ಕಪಟಿಯ ಕುರಿತಾಗಿ ತಿಳಿಸುತ್ತದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 12ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತಾನೇ ಜ್ಞಾನಿಯೆಂದೆನಿಸಿಕೊಳ್ಳುವವನನ್ನು ನೋಡು, ಅಂಥವನಿಗಿಂತಲೂ ಮೂಢನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆಯನ್ನಿಡಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೂರ್ಖನಿಗಿಂತಲೂ ಅಪಾಯಕಾರಿಯಾದವನೊಬ್ಬನಿದ್ದಾನೆ. ಅದು ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವವನು. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಆರುವುದು, ಚಾಡಿಕೋರನು ಇಲ್ಲದಿದ್ದರೆ ಜಗಳ ಶಮನವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೆಂಕಿಗೆ ಆಗಾಗ ತುಪ್ಪ ಸುರಿಯುವವರಿರುವಲ್ಲಿ ಕಹಿ ಮನಸ್ಸು ವೃದ್ಧಿಯಾಗುತ್ತಾ ಇರುತ್ತದೆ. ಯಾರೂ ಹಾಗೆ ಮಾಡದಿದ್ದರೆ ಜಗಳವು ತನ್ನಿಂದ ತಾನೇ ತೀರುವುದು. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕೆಂಡಕ್ಕೆ ಇದ್ದಲು ಊರಿಗೆ ಕಟ್ಟಿಗೆ, ವ್ಯಾಜ್ಯದ ಕಿಚ್ಚನ್ನೆಬ್ಬಿಸುವುದಕ್ಕೆ ಜಗಳಗಂಟಿಗ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೆಲವರು ಹೊಸ ಸಭೆಗೆ ಸೇರಿದ ಕೂಡಲೇ ಅಲ್ಲಿ ಜಗಳ ಹುಟ್ಟಿಸುವುದಕ್ಕೆ ಕಾರಣರಾಗುತ್ತಾರೆ. ಕರ್ತನ ಸೇವೆಯಲ್ಲಿಯೂ ಇಂಥವರನ್ನು ಕಾಣಬಹುದು. ಅವರು ಯಾವಾಗಲೂ ಕೆದುಕುತ್ತಲೇ ಇರುತ್ತಾರೆ. ಅವರಿಗೆ ದೇವರ ವಾಕ್ಯದ ಕುರಿತು ನಿಜವಾದ ಆಸಕ್ತಿ ಇರುವುದಿಲ್ಲ, ಆದರೆ ಆಸಕ್ತಿಯುಳ್ಳವರಂತೆ ನಟಿಸುತ್ತಾರೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 22ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳು, ಇವು ಹೊಟ್ಟೆಯೊಳಕ್ಕೆ ಇಳಿಯುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂತಹ ಹರಟೆ ಮಾತುಗಳನ್ನು ಕೇಳಲು ಜನರು ಇಷ್ಟಪಡುತ್ತಾರೆ.
ಆದರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಅವರಿಂದ ಆಗುವುದಿಲ್ಲ. ಆದರೆ ನಿಜವಾದ ದೇವರ ಮಗುವು ಇಂತಹ ಅಸಹ್ಯ ಸಂಗತಿಗಳನ್ನು ಕೇಳಲು ಇಷ್ಟಪಡುವುದಿಲ್ಲ. ಕಪಟತನದ ಕುರಿತಾಗಿ ಬಹು ದೀರ್ಘವಾದ ಭಾಗ ನಮ್ಮ ಮುಂದಿರುತ್ತದೆ. ಇದು ದೇವಜನರೊಳಗಿರುವ ಕಪಟದ ಕುರಿತಾಗಿ ಇರುತ್ತದೆ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 23ನೇ ವಚನದಿಂದ 28ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕೆಟ್ಟ ಹೃದಯದಿಂದ ಪ್ರೀತಿಯನ್ನಾಡುವ ತುಟಿಯು ಕೊಟ್ಟಿ ಬೆಳ್ಳಿ ಮುಲಾಮು ಮಾಡಿದ ಮಣ್ಣು ಮಡಿಕೆಯ ಹಾಗೆಯವನು ತುಟಿಯಲ್ಲಿ ಸ್ನೇಹಭಾವವನ್ನು ನಟಿಸುತ್ತಾನೆ, ಅಂತರಂಗದಲ್ಲಿ ಬರೀ ಮೋಸವನ್ನು ಇಟ್ಟುಕೊಂಡಿದ್ದಾನೆ. ಸವಿ ಮಾತನಾಡಿದರೂ ಅವನನ್ನು ನಂಬಬೇಡ. ಅವನ ಹೃದಯದಲ್ಲಿ ಎಷ್ಟೋ ಅಸಹ್ಯಗಳು, ತನ್ನ ಹಗೆಯನ್ನು ವಂಚನೆಯಿಂದ ಮರೆಮಾಚಿಕೊಂಡಿದ್ದರೂ ಅವನ ಕೆಟ್ಟತನವು ಸಭೆಯಲ್ಲಿ ಬಯಲಾಗುವುದು. ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು, ಹೊರಳಿಸುವವನ ಮೇಲೆಯೇ ಕಲ್ಲು ಹೊರಳುವುದು. ಸುಳ್ಳು ನಾಲಿಗೆಯವನು ತಾನು ಬಾಧಿಸಿದವರನ್ನೇ ದ್ವೇಷಿಸುವನು, ಕಪಟದ ಬಾಯಿ ನಾಶಕರ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೆಲವರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ನಿಜವಾಗಿ ದೇವರ ಮಕ್ಕಳಾಗಿರುವುದಿಲ್ಲ. ಅವರು ತಾವು ಏನಾಗಿಲ್ಲವೋ ಹಾಗೇ ಇರುತ್ತೇವೆಂದು ನಟಿಸುವುದರಿಂದ ಅವರನ್ನು ನಾವು ಕಪಟಿಗಳೆಂದು ಕರೆಯುತ್ತೇವೆ. ಆದರೆ ಇಂಥವರು ಸಭೆಯ ಒಳಗಾಗಲಿ ಹೊರಗಾಗಲಿ ಇರುವ ಯಥಾರ್ಥವಂತರಿಗೆ ತೊಂದರೆ ಕೊಡಬಾರದು. ಯಾರೂ ಕೂಡ ಚಿಕ್ಕ ಮೌಲ್ಯದ ನೋಟುಗಳನ್ನು ಕೋಟಾ ನೋಟುಗಳಾಗಿ ಮಾಡಿಕೊಳ್ಳುವುದಿಲ್ಲ, ಹೆಚ್ಚು ಮೊತ್ತದವುಗಳನ್ನೇ ಮಾಡಿಕೊಳ್ಳುತ್ತಾರೆ. ನಾವು ಕೂಡ ನಕಲಿ ಕ್ರೈಸ್ತರನ್ನು ಕಂಡು ಆಶ್ಚರ್ಯಪಡಬೇಕಾಗಿಲ್ಲ. ಈ ವಚನಗಳು ಇಂತಹ ನಕಲಿ ಕ್ರೈಸ್ತರ ಕುರಿತಾಗಿ ನಮಗೆ ಎಚ್ಚರಿಕೆ ನೀಡುತ್ತವೆ. ಅಂಥವರು ಎರಡು ಮುಖವುಳ್ಳವರು. ನಿಮ್ಮನ್ನು ಹೊರಗಿನಿಂದ ಹೊಗಳುತ್ತಾರೆ, ಆದರೆ ಹೃದಯದಲ್ಲಿ ನಿಮ್ಮನ್ನು ದ್ವೇಷಿಸುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಟ್ಯಾಸಿಟಸ್ ಎಂಬಾತನು ಹೀಗೆ ಹೇಳಿದ್ದಾನೆ: ಜನರು ತಾವು ನೋಯಿಸಿದವರನ್ನು ಹಗೆ ಮಾಡುವುದು ಸ್ವಾಭಾವಿಕ ಎಂಬುದಾಗಿ. ಡಾಕ್ಟರ್ ಐರ್ನ್ಸೈಡ್ ಅವರು ಇದನ್ನು ಹೀಗೆ ಹೇಳುತ್ತಾರೆ: ಇತರರಿಗೆ ನೋವುಂಟು ಮಾಡಿದ್ದೇನೆಂದು ತಿಳಿದರೂ ಅದನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲದವನು ತನ್ನ ಹೃದಯದಲ್ಲಿ ಅಂಥವರ ಕುರಿತಾಗಿ ಹಗೆಯನ್ನು ಕೂಡಿಟ್ಟುಕೊಳ್ಳುತ್ತಾನೆ. ತನ್ನ ಈ ಕೆಟ್ಟ ಭಾವನೆಯನ್ನು ಅಡಗಿಸಿಕೊಳ್ಳಲಿಕ್ಕಾಗಿ ಅವನು ಅಂಥವರನ್ನು ಬಾಯಿ ಮಾತಿನಿಂದ ಹೊಗಳುತ್ತಾನೆ, ಆದರೆ ಹೃದಯದಲ್ಲಿ ಯಾವಾಗಲೂ ಅವನ ಕುರಿತಾಗಿ ಕೆಟ್ಟದ್ದನ್ನೇ ಯೋಚಿಸುತ್ತಿರುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂತಹ ಹೊಗಳುಭಟ್ಟನಾದ ಕಪಟಿಗೆ ಸತ್ಯವೇದದಲ್ಲಿ ಹಾಮಾನನು ಒಳ್ಳೆಯ ಉದಾಹರಣೆಯಾಗಿದ್ದಾನೆ. ಅವನ ಮಾತುಗಳನ್ನು ಗಮನಿಸಿರಿ. ಅವನು ದೇಶದ ರಾಣಿಯ ಜೊತೆಗೆ ಒಂದು ಇಡೀ ಜನಾಂಗವನ್ನೇ ನಾಶ ಮಾಡಲು ಪಿತೂರಿ ನಡೆಸಿದನು. ಅವನು ದುಷ್ಟನಾಗಿದ್ದನು. ಅವನು ಅರಸನನ್ನು ಹೊಗಳುತ್ತಿದ್ದರೂ ಅವನ ಸ್ಥಾನದಲ್ಲಿ ತಾನಿರಬೇಕೆಂದು ಬಯಸುವನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತರೊಳಗೂ ಕಪಟವು ತುಂಬಿರುತ್ತದೆ. ನಾವು ಅದನ್ನು ಗುರುತಿಸಿಕೊಳ್ಳಬೇಕು. ಅದನ್ನು ಅಡಗಿಸಿ ಮುಚ್ಚಿಡುವುದರಿಂದ ಯಾವ ಲಾಭವೂ ಇರುವುದಿಲ್ಲ. ಸಭೆಯಲ್ಲಿರುವಷ್ಟು ಇಂತಹ ಮುಚ್ಚಿಡುವಿಕೆ ಬೇರೆಲ್ಲಿಯೂ ಕಾಣಲಿಕ್ಕಿಲ್ಲ. ನಾವು ನಮ್ಮಲ್ಲಿ ಯಾವ ಕೊರತೆಯೂ ಇಲ್ಲದವರಂತೆ ವರ್ತಿಸುತ್ತೇವೆ. ನಾವು ಅದನ್ನು ಅಲಕ್ಷ್ಯ ಮಾಡಿದರೆ ಅದು ಹೋಗಿಬಿಡುತ್ತದೆಂದು ನಾವು ನೆನೆಸುತ್ತೇವೆ. ಯಾರಾದರೂ ಕಪಟದ ಕುರಿತಾಗಿ ಮಾತನಾಡಿದರೆ ನಮಗೆ ಇಷ್ಟವಾಗುವುದಿಲ್ಲ. ಇಂತಹ ಕಹಿ ಮನಸ್ಸಿನ ಬೇರಾದರೂ ನಮ್ಮಲ್ಲಿ ಇಲ್ಲವೆಂದು ನಾವು ಭಾವಿಸುತ್ತೇವೆ. ಆದರೆ ಈ ಪಾಪವನ್ನು ಕ್ರೈಸ್ತರು ಇದ್ದಕ್ಕಿದ್ದಂತೆ ಗುರುತಿಸಿಕೊಂಡು ಸರಿಪಡಿಸಿಕೊಳ್ಳಬೇಕು. ಈ ಜ್ಞಾನೋಕ್ತಿಗಳು ಇದಕ್ಕೆ ನಮಗೆ ಸಹಾಯ ಮಾಡುತ್ತವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಹೇಗಿದ್ದೇವೆ? ಕಪಟಿಗಳಾಗಿ ಕಾಣಿಸಿಕೊಳ್ಳುತ್ತಿದ್ದೇವೆಯೋ? ದೇವರು ನಮ್ಮನ್ನು ಬಲ್ಲನು. ಆತನು ಹೃದಯವನ್ನು ಬಲ್ಲಂತ ಕರ್ತನಾಗಿರುವುದರಿಂದ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಒಂದು ವೇಳೆ ನಮ್ಮಲ್ಲಿ ಕಪಟವು ಇರುವುದಾದರೆ ಹಿಂದೆ ಅದನ್ನು ಒಪ್ಪಿಕೊಳ್ಳೋಣ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆಯ ಸಂತೋಷದಿಂದ ತುಂಬಿದವರಾಗಿ ಶುದ್ಧ ಹೃದಯವುಳ್ಳವರಾಗಿ ಜೀವಿಸಿ ದೇವರನ್ನು ಘನಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರನ್ನು ಬೇಕೆಂದೇ ತಿರಸ್ಕರಿಸುವವರನ್ನು ದೇವರು ಮೂಢನೆಂದು ಕರೆಯುತ್ತಾನೆ. ನಾವು ಹಾಗಿರಬಾರದು.
ದೇವರ ಪ್ರವಾದಿಯ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರವಾಗಿರಬೇಕು. ಆದ್ದರಿಂದ ಹರಟೆ ಮಾತುಗಳಿಗೆ ದೂರವಾಗಿರೋಣ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರನ್ನು ಮಹಿಮೆಪಡಿಸೋಣ. ಪ್ರಿಯ ವೀಕ್ಷಕರೇ, ಹೇಗಿತ್ತು ಸತ್ಯವೇದ ಅಧ್ಯಯನವು? ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಅಲ್ಲವೇ? ಹಾಗಾದರೆ ಹಿಂದೆ 9845616412 ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಈ ಸೇವೆಯನ್ನು ಬೆಂಬಲಿಸಿರಿ. ನಿಮಗೆಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳು.